ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಪುಷು ವ್ಲಾಗ್ಸ್ ಕನ್ನಡ. ಇವತ್ತು ನಾನು ಮಧ್ಯಾಹ್ನದಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಹೇಳಿದ್ನಲ್ಲ, ಇವತ್ತು ಚಿಕ್ಕು ಬರ್ತಡೇ ಸೆಲೆಬ್ರೇಟ್ ಮಾಡ್ತೀವಿ ಅಂಥೇಳಿ. ಹಾಗಾಗಿ ಪೆಂಡಲೆಲ್ಲ ಹಾಕೋದಕ್ಕೆ ಬಂದಿದ್ದಾರೆ. ನಾಳೆ ಇರೋದು ಮಾರ್ನಿಂಗು, ಅಂದರೆ ನಾಳೆ ಮಧ್ಯಾಹ್ನ ಒಂದು 11:30 ಹಂಗೆ ಸ್ಟಾರ್ಟ್ ಮಾಡ್ತೀವಿ. ಬಟ್ ಇವತ್ತೇ ಎಲ್ಲ ಈವ್ನಿಂಗ್ ಹಂಗೆ ಪೆಂಡಲೆಲ್ಲ ಹಾಕ್ತಾಯಿದ್ದಾರೆ. ಅಡುಗೆ ಎಲ್ಲ ಸ್ವೀಟ್ ಎಲ್ಲ ಮಾಡ್ಕೊಳ್ಳೋದಕ್ಕೋಸ್ಕರ. ನೋಡಿ, ನಮ್ಮ ಚಿನ್ನಮ್ಮ ಮುಂದೆ ನಿಂತ್ಕೊಂಡು ಅವಳ ತಂಗಿ ಬರ್ತಡೆಗೆ ಫುಲ್ಲೆಲ್ಲ ಪ್ರಿಪ್ರೇಷನ್ ಮಾಡ್ತಾಯಿದ್ದಾಳೆ. ಫುಲ್ಲು ದೊಡ್ಡ ಮನುಷ್ಯ ಥರ. ಅವ್ರ ಪಪ್ಪನ ಬಿಟ್ಟು ಅಳ್ಳಾಡ್ತಾ ಇಲ್ಲ, ಎಲ್ಲಾದರೂ ಬಿಟ್ಟು ಹೋಗ್ಬಿಡ್ತಾಳೆ ಅನ್ನೋ ರೀಸನ್ಗೆ ಅವ್ರ ಜೊತೆನೇ ನಿಂತಿದ್ದಾಳೆ. ಮೇಡಮ್, ಎಲ್ಲ ಕರೆಕ್ಟಾಗಿ ಮಾಡ್ತಿದ್ದಾರಾ? ಎಲ್ಲ ಕರೆಕ್ಟಾಗಿ ಮಾಡ್ತಿದ್ದಾರಾ? ಮಾಡ್ತಿದ್ದಾರಾ? ನೀವು ಅವ್ರ ಅಸಿಸ್ಟೆಂಟಾ? ನೀವು ಅವ್ರ ಅಸಿಸ್ಟೆಂಟಾ? ಹೌದೌದು. ನೀವು ಎಡ್ಡಾ? ಹಾಂ, ಹೌದು. ಹಾಯ್ ಪುನರ್ವಿ, ವೈ ಆರ್ ಯು ಸೋ ಸ್ಯಾಡ್? ಪುನರ್ವಿ, ಸುಮ್ಮನೆ ಫುಲ್ ಸುಸ್ತು. ಪುನರ್ವಿ ಅವರೇ, ಯಾಕೆ ಇಷ್ಟೊಂದು ಸೈಲೆಂಟ್ ಆಗಿದ್ದೀರಾ? ಸಪ್ಪಗಿದ್ದೀರಾ? ಅಮ್ಮ, ಅಪ್ಪ ಅಪ್ಪ. ಶುಭಿಕ್ಷಾ ಅವರೇ, ನೀವು? ಚಿಕ್ಕು, ಹಾಯ್. ಯಾಕ್ರಿ ಸೈಲೆಂಟ್ ಆಗಿದ್ದೀರಾ? ನೋಡಿ, ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ವ್ಲಾಗು. ಡೆಕೋರೇಷನ್ ಅವರೆಲ್ಲ ಬಂದು ಡೆಕೋರೇಷನ್ ಮಾಡ್ಕೊಳ್ತಾ ಇದ್ದಾರೆ. ನಾನು ಕೂಡ ಮೇಕಪ್ ಎಲ್ಲ ಲೈಟಾಗಿ ಮೇಕಪ್ ಮಾಡಿಸ್ಕೊಂಡು ಏರ್ ಸೆಟ್ಟಿಂಗ್ ಮಾಡಿಸ್ಕೊಂಡಿದ್ದೀನಿ. ನೋಡಿ, ಡೆಕೋರೇಷನ್ ಎಲ್ಲ ಆದಮೇಲೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂಥೇಳಿ. ನನಗಂತೂ ತುಂಬಾ ಇಷ್ಟ ಆಯಿತು ಡೆಕೋರೇಷನ್ನು, ಕಲರ್ ಕಾಂಬಿನೇಷನ್ ಎಲ್ಲ. ಚಿಕ್ಕು ಕೂಡ ರೆಡಿ ಮಾಡಿದ್ದೀನಿ. ಫಸ್ಟ್ ಅವಳದು ಜನ ಎಲ್ಲ ಬರೋಷ್ಟೊತ್ತಿಗೆ ಒಂದು ಸ್ವಲ್ಪ ಫೋಟೋಶೂಟ್ ಮಾಡಿಸ್ಬಿಡೋಣ ಅಂಥೇಳಿ ಮಾಡಿಸೋದಕ್ಕೆ ಕರ್ಕೊಂಡು ಬಂದೆ. ಬಟ್ ಅವಳಿಗೆ ಯಾಕೋ ತುಂಬ ಡ್ರೆಸ್ಸು ಅಷ್ಟು ಕಂಫರ್ಟ್ ಅನ್ನಿಸ್ತಾ ಇಲ್ಲ, ಬಿಚ್ಚು ಬಿಚ್ಚು ಅಂತೇಳಿ ಅಳ್ತಾ ಇದ್ದಾಳೆ. ಏನೇನೋ ಸರ್ಕಸ್ ಮಾಡಿ ಫೋಟೋಶೂಟ್ ಮಾಡಿಸೋಣ ಅಂತ ಹೇಳಿ ಕೂತಿದ್ದೀನಿ. ನೋಡಿ, ಇವಾಗ ಫಸ್ಟ್ ಅವಳದು ಮತ್ತು ಚಿನ್ನಮ್ಮಂದೆಲ್ಲ ಫೋಟೋಶೂಟ್ ಕಾಂಬಿನೇಷನಲ್ಲಿ ಮುಗಿಸ್ಬಿಟ್ರೆ ಜನಗಳು ಬರೋ ಹೊತ್ತಿಗೆ ಸ್ವಲ್ಪ ಆಮೇಲೆ ಈಸಿ ಆಗುತ್ತೆ. ಮತ್ತು ಜನ ಎಲ್ಲ ಬರೋದಕ್ಕೆ ಸ್ಟಾರ್ಟ್ ಮಾಡಿಕೊಂಡ್ರು ಅಂದರೆ ಫೋಟೋಸ್ ತೆಗಿಯೋದಕ್ಕಾಗೋದಿಲ್ಲ ಅಂತ ಹೇಳಿ ರೀಸನ್ಗೋಸ್ಕರ ಅಷ್ಟೇ. ತುಂಬ ಸರ್ಕಸ್ ಮಾಡ್ತಾಯಿದ್ವಿ ಫೋಟೋ ತೆಗಿಯೋದಕ್ಕೆ. ಒಂದು ಸ್ವಲ್ಪ ಕೋಪ್ರೇಟ್ ಮಾಡಿದ್ಲು, ಕಾಮಾಗಿದ್ಲು, ಮತ್ತೆ ಕಿರಿಕ್ ಸ್ಟಾರ್ಟ್ ಮಾಡ್ಕೊಂಡ್ಳು, ಅಳೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ಳು. ಬಿಸಿಲು ಬೇರೆ ತುಂಬ ಇತ್ತು, ಅವಳಿಗೆ ಆ ಡ್ರೆಸ್ ಬೇರೆ ಬಿಚ್ಚು ಬಿಚ್ಚು ಅಂತ ಹೇಳಿ ತುಂಬ ಫೋರ್ಸ್ ಮಾಡ್ತಾಯಿದ್ಲು. ಅಟ್ಲೀಸ್ಟ್ ಕೇಕ್ ಕಟ್ ಮಾಡೋವ್ರಿಗಾದರೂ ಹಾಕ್ಕೊಂಡಿರಲಿ ಅಂತ ಹೇಳಿ ನಾನು ಸ್ವಲ್ಪ ಸರ್ಕಸ್ ಮಾಡಿ ಅವಳನ್ನ ಡೈವರ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ನೋಡಿ, ಅದೇ ಹೇರ್ ಬ್ಯಾಂಡ್ ಕೂಡ ತಂದಿದ್ದೆ ಅವಳಿಗೆ ಹಾಕೋದಕ್ಕೆ ಅಂಥೇಳಿ. ಬಟ್ ಅವಳು ಹಾಕ್ಕೊಳ್ತಾ ಇಲ್ಲ ಅದು ಹೇರ್ ಬ್ಯಾಂಡು, ಬಿಚ್ಚಿ ಕೈಲಿಟ್ಕೊತಾ ಇದ್ದಾಳೆ. ಇವಾಗ ಚಿನ್ನಮ್ಮಂದು ಮತ್ತು ಚಿಕ್ಕದು ಫೋಟೋಶೂಟ್ ಮಾಡಿಸೋಣ ಅಂಥೇಳಿ ಕೂರಿಸಿದ್ದೀವಿ. ಅವಳೇ ಬಿಚ್ಕೊಳ್ಳೋದಕ್ಕೆ ಹೋಗ್ತಾ ಇದ್ದಾಳೆ ಡ್ರೆಸ್ನ ಬೇಡ ಅಂತ ಹೇಳಿ. ತುಂಬಾ ತೀಟೆ. ಚಿನ್ನಮ್ಮ ಈ ಥರ ಇರಲೇ ಇಲ್ಲ. ಅವಳದು ಫಸ್ಟ್ ಇಯರ್ ಬರ್ತಡೇಲಿ ಅವಳು ಒಂದು ಸ್ವಲ್ಪನೂ ಹತ್ತೇ ಇಲ್ಲ. ತುಂಬ ಚೆನ್ನಾಗಿ ಕೋಆಪ್ರೇಟ್ ಮಾಡಿ ತುಂಬ ಚೆನ್ನಾಗಿ ಇದ್ಲು. ಬಟ್ ಇವಳಂತೂ ತುಂಬಾ ಕಿರಿಕಿರಿ ಮಾಡ್ತಾ ಇದ್ದಾಳೆ. ನೋಡಿ, ಏನೂ ಹಾಕಿಸ್ಕೊಳ್ತಾ ಇಲ್ಲ, ಆ ಥರ ಎಲ್ಲ ಮಾಡ್ತಾ ಇದ್ದಾಳೆ. ನೋಡಬೇಕಿನ್ನು ಜನ ಎಲ್ಲ ಬಂದಮೇಲೆ ಯಾವ ಥರ ಇರ್ತಾಳೆ ಅಂತ ನಮಗೆ ಸ್ವಲ್ಪ ಟೆನ್ಷನ್ ಆಗಿದೆ. ಈಗ ನನ್ನ ಜೊತೆ ನಂದು ಚಿಕ್ಕದು ಚಿನ್ನಮ್ಮಂದು 3 ಜನದ ಕಾಂಬಿನೇಷನಲ್ಲಿ ಫೋಟೋ ತೆಗ್ಸೋಣ ಅಂಥೇಳಿ ತೆಗೆಸ್ಕೊಳ್ತಾ ಇದ್ದೀವಿ. ಹಸ್ಬೆಂಡ್ ಇವಾಗ ರೆಡಿ ಆಗೋದಕ್ಕೆ ಅಂತ ಹೋದರು. ಬಟ್ ಚಿಕ್ಕು ಏನು ಮಾಡಿದ್ರು ಅವಳು ಅಷ್ಟು ಫೋಟೋಗೆ ಪೋಸ್ ಕೊಡ್ತಾನೇ ಇಲ್ಲ. ಬಟ್ ಏನು ಮಾಡೋದು, ಏನಾದರೂ ಡೈವರ್ಟ್ ಮಾಡಿ ಸ್ವಲ್ಪ ಫೋಟೋಸ್ ತೆಗಿತಾ ಇದ್ದೀವಿ. ಚಿನ್ನಮ್ಮಂಗಂತೂ ಮೊದಲೇ ಫೋಟೋಸ್ ಅಂದರೆ ಇಷ್ಟ ಇಲ್ಲ, ಅವಳು ಫೋಟೋಯಿಂದ ಸ್ವಲ್ಪ ದೂರನೇ ಇದ್ದಾಳೆ. ನೋಡಿ, ಎಷ್ಟು ಸರ್ಕಸ್ ಮಾಡ್ತಾಯಿದ್ದೀವಿ ಅಂಥೇಳಿ. ಇಷ್ಟು ಫೋಟೋಸಲ್ಲಿ 2-3 ಫೋಟೋಸಲ್ಲಿ ಚೆನ್ನಾಗಿ ಪೋಸ್ ಕೊಟ್ಟರೆ ಅದೇ ಪುಣ್ಯ ನಮ್ಮದು ಅಂತ ಹೇಳಬೇಕು. ಅಷ್ಟು ಕಿರಿಕಿರಿ ಮಾಡ್ತಾಯಿದ್ದಾಳೆ. ಅದೇನು ಬಿಸಿಲು ಜಾಸ್ತಿ ಇರೋದಕ್ಕೋ ಇಲ್ಲ ಜನ ಜಾಸ್ತಿ ಬಂದಿರೋದಕ್ಕೋಸ್ಕರ ಅವಳು ಆ ಥರ ಮಾಡ್ತಿದ್ದಾಳೆ ಅಂತ ನಮಗೆ ಗೊತ್ತಾಗಲಿಲ್ಲ. ನೋಡಿ, ಅವ್ರ ಅಕ್ಕನ ಜೊತೆ ಎಷ್ಟು ಚೆನ್ನಾಗಿ ಪೋಸ್ ಕೊಡ್ತಾ ಇದ್ದಾಳೆ ಅಂತ ಹೇಳಿ. ನಾವು ಪಾರ್ಕಿಂಗಲ್ಲಿ ಮಾಡಿದ್ರಿಂದ ತುಂಬಾ ಸೆಕೆ ಇತ್ತು. ನಮಗೆ ಆ ಸೆಕೆ ತಡ್ಕೊಳಕ್ಕಾಗ್ತಾ ಇರಲಿಲ್ಲ. ಮೇ ಬಿ ಅವಳಿಗೆ ಆ ಸೆಕೆ ಜಾಸ್ತಿ ಆಗಿದ್ದರಿಂದ ಆ ಥರ ಕಿರಿಕಿರಿ ಮಾಡ್ತಾಯಿದ್ಲು ಏನೋ ಗೊತ್ತಿಲ್ಲ. ಇವಾಗ ಹಸ್ಬೆಂಡ್ ಕೂಡ ರೆಡಿಯಾಗಿ ಬಂದರು. 4 ಜನದ್ದು ಫೋಟೋಸ್ ತೆಗೆಸ್ಕೊಳ್ತಾ ಇದ್ದೀವಿ. ನೋಡಿ, ಏನಾದರೂ ಒಂದು ಮುಟ್ಟೋದು ಎಳೆಯೋದು ಇದೇ ಥರನೇ ಮಾಡ್ತಾಯಿದ್ದಾಳೆ. ಒಂದು ಫೋಟೋ ಕೂಡ ಕರೆಕ್ಟಾಗಿ ಪೋಸ್ ಕೊಡ್ತಾ ಇಲ್ಲ ಅವಳು. ನಾರ್ಮಲ್ ನಾನು ಮಂತ್ಲಿ ಫೋಟೋ ಶೂಟ್ ಮಾಡ್ತೀನಲ್ಲ, ಅದರಲ್ಲೇ ಚೆನ್ನಾಗಿ ಪೋಸ್ ಕೊಡೋಳು ಅವಳು. ಅಟ್ಲೀಸ್ಟ್ ಸುಮ್ಮನೆ ಕುತ್ಕೊಳ್ಳೋಳು. ಬಟ್ ಇವತ್ತು ಮಾತ್ರ ಸ್ವಲ್ಪ ಹೊತ್ತು ಕೂಡ ಸುಮ್ಮನೆ ಇರ್ತಾಯಿಲ್ಲ. ಏನಾದರೂ ಒಂದು ಮುಟ್ಟೋದು ಎಳೆಯೋದು ಇಲ್ಲ ಅಳೋದು ಬರೀ ಈ ಥರನೇ ಮಾಡ್ತಾಯಿದ್ಲು.
ಈಗ ನಾನು ಹಸ್ಬೆಂಡು ಇಬ್ಬರು ಫೋಟೋಸ್ ತೆಗೆಸ್ಕೊಳ್ತಾ ಇದ್ದೀವಿ. ಇದೊಂದು ಪೋಸ್ ಇದೆಯಲ್ಲ, ನಾನು ಅವ್ರನ್ನ ನೋಡೋದು ಇದು ಕಾಮನ್ ಎಲ್ಲ ಫಂಕ್ಷನಲ್ಲೂ ಈ ಥರ ಒಂದು ಪೋಸ್ ನಾವಿಬ್ಬರು ಫೋಟೋಸ್ ತೆಗೆಸ್ಕೊಳ್ಳೇಬೇಕು. ಅದಕ್ಕೆ ಒಂಥರ ಸಿಗ್ನೇಚರ್ ಫೋಟೋ ಥರ, ಸಿಗ್ನೇಚರ್ ಪೋಸ್ ಥರ ಆಗಿಬಿಟ್ಟಿದೆ. ಇದು ಕೇಕ್ ತುಂಬ ಚೆನ್ನಾಗಿ ಫಿನಿಶಿಂಗ್ ಬಂದಿತ್ತು. ನನಗೆ ತುಂಬಾ ಇಷ್ಟ ಆಯಿತು ಇದು ಕೇಕ್ ಡಿಸೈನ್ಸು. ಇವಾಗೆಲ್ಲ ಜನಗಳು ಬರೋದಕ್ಕೆ ಸ್ಟಾರ್ಟ್ ಮಾಡಿಕೊಂಡ್ರು, ತುಂಬ ಜನ ಆಗಿಬಿಟ್ರು. ನಾವು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ನಾವು ಕರೆದಿರೋರೆಲ್ಲ ಆಲ್ಮೋಸ್ಟ್ ಬಂದಿದ್ದರು, ತುಂಬ ಖುಷಿ ಆಯಿತು. ಕೇಕ್ ಕಟ್ ಮಾಡೋ ಹೊತ್ತಿಗೆ ಆಲ್ರೆಡಿ 1:30 ಆಗೋಗ್ಬಿಟ್ಟಿತ್ತು. ಬಟ್ ಅವಳಿಗೆ ಆವಾಗ ನಿದ್ದೆ ಟೈಮು. ಮಾರ್ನಿಂಗ್ ಸ್ನಾನ ಮಾಡಿಸಿ ಸ್ವಲ್ಪ ನಿದ್ದೆ ಮಾಡಿ ಎದ್ದಿದ್ಲು. ಬಟ್ ಡೈಲಿ ಅಷ್ಟು ನಿದ್ದೆ ಈ ಟೈಮಿಗೆ ಮಾಡ್ತಿರ್ಲಿಲ್ಲ. ಬಟ್ ಇವತ್ತೇನೋ ಗೊತ್ತಿಲ್ಲ, ತುಂಬ ಅಳೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ಳು. ಅವಳಿಗೆ ತುಂಬ ನಿದ್ದೆ ಮಾಡೋದಕ್ಕೆ ನಿದ್ದೆ ಬರ್ತಾಯಿತ್ತು. ಫೀಡ್ ಮಾಡೋದಕ್ಕೆ ಹೋದರೆ ಹಾಗೆ ಮಲ್ಕೊಂಡ್ಬಿಡ್ತಿದ್ಲು. ಬಟ್ ಎಲ್ಲರೂ ವೆಯ್ಟ್ ಮಾಡ್ತಾಯಿದ್ರು, ಹಾಗಾಗಿ ತುಂಬ ಅಳ್ತಿದ್ಲು. ಆದರೂ ಕೂಡ ಕೇಕ್ ಕಟ್ ಮಾಡಿಸೋಣ ಅಂತ ಹೇಳಿ ಕರ್ಕೊಂಡು ಬಂದ್ವಿ. ನೋಡಿ ಎಷ್ಟು ಅಳ್ತಾ ಇದ್ದಾಳೆ ಅಂಥೇಳಿ. ಚಿನ್ನಮ್ಮ ನಿಜವಾಗ್ಲೂ ಈ ಥರ ಮಾಡಲೇ ಇಲ್ಲ ಅವಳು ಬರ್ತಡೇಲಿ, ಫಸ್ಟ್ ಇಯರ್ ಬರ್ತಡೇಲಿ. ಬಟ್ ಚಿಕ್ಕೂ ಕೂಡ ಆರಾಮಾಗಿರ್ತಾಳೆ ಅಂತ ಅಂದ್ಕೊಂಡ್ವಿ. ಬಟ್ ಅವಳು ಈ ಥರ ಮಾಡ್ತಾಳೆ ಅಂತ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ತುಂಬಾ ಹತ್ತಲು. ಅವಳಿಗೆ ಸಿಕ್ಕಾಪಟ್ಟೆ ನಿದ್ದೆ ಬಂದಿತ್ತು. ಅದೇ ಮೇನ್ ಪ್ರಾಬ್ಲಮ್ ಆಗಿದ್ದು. ಆಮೇಲೆ ನಿದ್ದೆ ಮಾಡಿದ್ಮೇಲೆ ಕಾಮಾಗಿ ಮತ್ತೆ ನಾರ್ಮಲಾಗಿ ಆಟ ಆಡ್ಕೊಂಡಿದ್ಲು. ಬಟ್ ಆ ಟೈಮಿಗೆ ಕರೆಕ್ಟಾಗಿ ಅವಳಿಗೆ ತುಂಬಾ ನಿದ್ದೆ ಬಂದುಬಿಡ್ತು. ಸ್ವಲ್ಪ ನಾವು ಕೇಕ್ ಕಟ್ ಮಾಡಿದ್ದು ಕೂಡ 1:30 ಆಗೋಯಿತು, ಲೇಟೇ ಆಗೋಯಿತು. ಅದು ಮೇನ್ ಪ್ರಾಬ್ಲಮ್ ಆಗಿದ್ದು. ಆಲ್ಮೋಸ್ಟ್ ನಾವು ಇನ್ವೈಟ್ ಮಾಡಿರೋರೆಲ್ಲನೂ ಬಂದರು, ಸ್ವಲ್ಪ ಜನ ಮಾತ್ರ ಬಂದಿರಲಿಲ್ಲ. ನಿಮ್ಮೆಲ್ಲರ ಬ್ಲೆಸ್ಸಿಂಗ್ಸು ನಮ್ಮ ಚಿಕ್ಕು ಮೇಲೆ ಹೀಗೆ ಇರಲಿ. ಎಲ್ಲರೂ ಬಂದು ನಮ್ಮ ಚಿಕ್ಕುನ ಬ್ಲೆಸ್ ಮಾಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ತುಂಬಾ ಸಕ್ಸಸ್ ಆಯಿತು ಫಂಕ್ಷನ್. ತುಂಬ ಖುಷಿಯಾಯಿತು ನೀವೆಲ್ಲ ಬಂದಿದ್ದು, ನನಗೆ ಆಗಲಿ ನನ್ನ ಹಸ್ಬೆಂಡ್ಗಾಗಲಿ. ನಾವು ಅಂದ್ಕೊಂಡಿರಲಿಲ್ಲ ಈ ಥರ ತುಂಬ ಚೆನ್ನಾಗಾಗುತ್ತೆ ಅಂದರೆ, ನಾವು ಎಕ್ಸ್ಪೆಕ್ಟ್ ಮಾಡಿದ್ದಕ್ಕಿಂತ ತುಂಬಾ ಚೆನ್ನಾಗಾಯಿತು. ಯಾವತ್ತೇ ಆಗಲಿ ಏನು ಎಕ್ಸ್ಪೆಕ್ಟೇಷನ್ ಇಲ್ದಲೇ ಏನಾದರೂ ಒಂದು ಕೆಲಸ ಮಾಡಿದ್ರೆ ಅದರಲ್ಲಿ ಸಿಗೋವಂಥ ಖುಷಿ ತುಂಬ ಚೆನ್ನಾಗಿರುತ್ತೆ. ಅಂದರೆ ಅದೊಂದು ಸಕ್ಸಸ್ ಆದಮೇಲೆ ಸಿಗೋವಂಥ ಖುಷಿ ತುಂಬಾ ಜಾಸ್ತಿ ಖುಷಿ ಕೊಡುತ್ತೆ ಆ ಒಂದು ವಿಷಯ. ಅದು ನಮಗೆ ಇವತ್ತಾಯಿತು. ತುಂಬ ಖುಷಿಯಾಯಿತು ನೀವೆಲ್ಲರೂ ಬಂದಿದ್ದು. ಲಾಸ್ಟ್ ನಾನು ಬರ್ತ್ಡೇ ವ್ಲಾಗ್ ಅಪ್ಲೋಡ್ ಮಾಡಿದಾಗಲೂ ಸುಮಾರಷ್ಟು ಜನ ನನಗೆ ಕಮೆಂಟ್ ಮಾಡಿದ್ದೀರಾ, ವಿಶ್ ಮಾಡಿದ್ದೀರಾ ನನ್ನ ಮಗಳಿಗೆ. ತುಂಬ ಥ್ಯಾಂಕ್ಸ್. ನಿಮ್ಮೆಲ್ಲರ ಬ್ಲೆಸ್ಸಿಂಗ್ಸು ನನ್ನ ಮೇಲೆ, ನನ್ನ ಫ್ಯಾಮಿಲಿ ಮೇಲೆ ಹೀಗೆ ಇರಲಿ. ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ ಅಂತ ನಾನು ಕೇಳ್ಕೊಳ್ತೀನಿ.
ನೋಡಿ ಹಸ್ಬೆಂಡು ಜೀಪ್ ತೊಗೊಂಡು ಬಂದಿದ್ದಾರೆ ಚಿಕ್ಕಗೆ ಗಿಫ್ಟ್ ಅಂತ ಹೇಳಿ. ಚಿಕ್ಕಗೆ ಚಿನ್ನಮ್ಮಗೆ ಆ್ಯಕ್ಚುಲಿ ಇಬ್ಬರಿಗೂ ಇದು ಗಿಫ್ಟು. ಚಿನ್ನಮ್ಮ ತುಂಬಾ ಖುಷಿಪಟ್ಟಳು. ಅಲ್ಲಿವರೆಗೂ ಸ್ವಲ್ಪ ಡಲ್ಲಾಗಿದ್ಲು. ಜೀಪ್ ನೋಡಿದ ತಕ್ಷಣ ಫುಲ್ ಆ್ಯಕ್ಟಿವ್ ಆಗೋದ್ಲು, ತುಂಬ ಖುಷಿಪಟ್ಟಳು. ಚಿಕ್ಕನ ಮಲಗಿಸಿದ್ದೀವಿ, ಸ್ವಲ್ಪ ಹೊತ್ತವಳು ನಿದ್ದೆ ಮಾಡಿದ್ರೆ ಸ್ವಲ್ಪ ಫ್ರೀ ಆಗ್ತಾಳೆ ಮತ್ತು ಚೆನ್ನಾಗಿ ಆಟ ಆಡ್ತಾಳೆ ಅಂತ ಹೇಳಿ ಸ್ವಲ್ಪ ಹೊತ್ತು ಮಲಗಿಸಿದ್ದೀವಿ. ಈಗ ಇನ್ನೇನು ಎದ್ದೊಳ್ತಾಳೆ. ಆಲ್ರೆಡಿ ಒಂದು ಹಾಫ್ ಆನ್ ಅವರ್ ಆಯಿತು ಅವಳು ಮಲ್ಕೊಂಡು. ಚಿನ್ನಮ್ಮ ಮಾತ್ರ ತುಂಬ ಖುಷಿಪಟ್ಟಳು ಆ ಜೀಪ್ ನೋಡಿ. ಬರ್ತಡೇ ತುಂಬಾ ಚೆನ್ನಾಗಾಯಿತು. ಹೋಪ್ ನಿಮ್ಮೆಲ್ಲರಿಗೂ ಈ ಬರ್ತಡೇ ವ್ಲಾಗ್ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ನಿಮ್ಮದು ಯಾವುದೇ ರೀತಿ ಅನಿಸಿಕೆಗಳಿದ್ರೂ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಸ್ಪೆಷಲ್ ಥ್ಯಾಂಕ್ಸ್ ಟು ದಿವ್ಯಾ, ಅವ್ರು ನನ್ನ ಜೊತೆ ಕೊನೆಯವರೆಗೂ ಇದ್ದರು. ತುಂಬ ಖುಷಿಯಾಯಿತು ಅವ್ರು ಬಂದಿದ್ದು. ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೊಂದು ಹೊಸ ವ್ಲಾಗ್ ಜೊತೆಗೆ ನಾನು ನಿಮಗೆ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು.